ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ವತಿಯಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ಗಳ ಮೇಲೆ ನೋಟಿಸ್ ಬರ್ತಾ ಇದೆ. ಇದರಿಂದ ಈಗ ವ್ಯಾಪಾರಸ್ಥರೆಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ಮತ್ತು ನಾಳೆ ಒಂದು ರೀತಿ ಪ್ರೊಟೆಸ್ಟ್, ಮತ್ತು 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅವರು ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ. ಇವತ್ತಿನಿಂದ ಹಾಲು ಮಾರಾಟ ಮಾಡಲ್ಲ ಅಂತ ತೀರ್ಮಾನ. ಇವತ್ತು ಮತ್ತು ನಾಳೆ 2 ದಿನ ಅಂಗಡಿಗಳಲ್ಲಿ ಹಾಲು ಮಾರಾಟ ಬಂದ್. ಅದು ಬೇಕರಿ ಇರ್ಬೋದು, ಕಾಂಡಿಮೆಂಟ್ಸ್ ಇರ್ಬೋದು, ಅಥವಾ ಪ್ರಾವಿಷನ್ ಸ್ಟೋರ್ ಇರ್ಬೋದು, ಎಲ್ಲೂ ಹಾಲು ಮಾರಾಟ ಮಾಡಲ್ಲ. ಕೆಲವು ಏರಿಯಾಗಳಲ್ಲಿ ತುಂಬ ಬಿಸಿ ಪಡ್ಕೊಂಡಿದೆ ಈ ಹೋರಾಟ. ಕೆಲವು ಕಡೆ ಏನೂ ಇಲ್ಲ, ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು GST ನೋಂದಣಿ ಆಗಿರ್ತಕ್ಕಂಥವ್ರು ಬಿಂದಾಸ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ. ರಾಜಾಜಿನಗರದ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಮಾರಾಟ ಇಲ್ಲ. 2 ದಿನಗಳ ಕಾಲ ಟೀ ಕಾಫಿ ಮಾರಾಟನೂ ಇಲ್ವಂತೆ. ಅದು ಏನು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಥರ ಕೊಡ್ತೀವಿ, ಹಾಲು ಮಿಕ್ಸ್ ಮಾಡಲ್ಲ ಅಂತ. ನಾಡಿದ್ದು ಅಂಗಡಿ ಬಂದ್ ಮಾಡ್ತಾ ಇದ್ದಾರೆ. ಫ್ರೈಡೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನಾಗಿದೆ ಇವತ್ತಿನಿಂದ, ಇದರಿಂದ ವರ್ತಕರಿಗೆ ಮತ್ತು ಹಾಲು ಕೊಂಡ್ಕೊಳ್ಳೋಕೆ ಹೋಗ್ತಕ್ಕಂಥವ್ರಿಗೆ ಇವ್ರಿಗೇನು ತೊಂದರೆ ಆಗಿದೆ ಇದರಿಂದ? ಹಾಲು ಮಾರಾಟ ಮಾಡ್ತಾ ಇಲ್ಲ ಅಂತ ಕೆಲವು ನಂದಿನಿ ಔಟ್ಲೆಟ್ ಅವರೆಲ್ಲ ಓಪನ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಕೆಲವು ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು, ಕೆಲವರು ಬೇಕ್ರಿನಲ್ಲಿ ಹಾಲು ಮಾರಾಟ ಮಾಡ್ತಾರೆ, ಕಾಂಡಿಮೆಂಟ್ಸಲ್ಲಿ ಮಾರಾಟ ಮಾಡ್ತಾರೆ, ಅಂಥ ಕಡೆ ಮಾತ್ರ ಈಗ ವ್ಯಾಪಾರ ಮಾಡಲ್ಲ ಇವತ್ತು ನಾಳೆ ಅಂತ 2 ದಿನ ಬಂದ್ ಮಾಡಿದ್ದಾರೆ. ಕೆಲವರಿಗೆ ತೊಂದರೆ ಆಗಬಹುದು ನಿಜಕ್ಕೂ ಕೂಡ, ಗ್ರಾಹಕರಿಗೆ ಇಲ್ಲ ಅಂತಲ್ಲ. ಇನ್ನು ಕೆಲವರಿಗೆ ದೊಡ್ಡ ಮಟ್ಟದ ಬಿಸಿ ಏನು ತಟ್ಟಿಲ್ಲ, ಯಾಕೆಂದರೆ ನಂದಿನಿ ಔಟ್ಲೆಟ್ಗಳಲ್ಲಿ ಹಾಲು ಸಿಗ್ತಾ ಇದೆ. ಇಷ್ಟು ಸದ್ಯದ ಅಪ್ಡೇಟ್ಸ್ ಈ ಕ್ಷಣಕ್ಕೆ. ವಿರೋಧಿಸಿ ಸಣ್ಣ ವ್ಯಾಪಾರಿಗಳು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇರುವಂಥದ್ದು. ಕಾಂಡಿಮೆಂಟ್ಸ್ಗಳಲ್ಲಿ, ಬೇಕರಿಗಳಲ್ಲಿ ಹಾಲು ಇವತ್ತು ಮತ್ತು ನಾಳೆ ಸಿಗೋದೆಲ್ಲ ವ್ಯತ್ಯಯ ಆಗ್ತಾ ಇದೆ. ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕಾಂಡಿಮೆಂಟ್ಸ್ ಏನಿದೆ, ಈ ಕಾಂಡಿಮೆಂಟ್ಸ್ನಲ್ಲಿ ಇವತ್ತಿನಿಂದ ಹಾಲು ಮಾರಾಟವನ್ನು ಬಂದ್ ಮಾಡಿರುವಂಥದ್ದು. ಇಲ್ಲಿ ಹಾಲು ಸಿಗಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಈ ಅಂಗಡಿಯಲ್ಲಿ ಮೊದಲು ಟೀ ಕಾಫಿ ಸಿಗ್ತಾ ಇತ್ತು. ಆದರೆ ಕಾರ್ಮಿಕ ಪರಿಷತ್ ಅವರು ಕರೆದಿರುವಂಥ ಈ ಒಂದು ತೆರಿಗೆ ನೋಟಿಸ್ ವಿರೋಧಿಸುವ ಹೋರಾಟಕ್ಕೆ ಇವರು ಕೂಡ ಬೆಂಬಲವನ್ನು ಕೊಟ್ಟು ಇಂದಿನಿಂದ ಹಾಲು ಮಾರಾಟವನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತಾ ಇದ್ದಾರೆ. ಇವರು ಕೂಡ ಇಂದು ಮತ್ತು ನಾಳೆ, ಜೊತೆಗೆ ನಮ್ಮ ಈ ಒಂದು ವರ್ತಕರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಜಯ ಸಿಗೋವರೆಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ನಾವು ಕೂಡ ಹಾಲನ್ನು ಮಾರಾಟ ಮಾಡೋದಿಲ್ಲ ಅಂತ ಇದ್ದಾರೆ. ಮಾತಾಡ್ತೇನೆ ಸರ್, ನಮಸ್ತೆ. ನಮಸ್ತೆ. ತಾವು ಈ ಮೊದಲು ಹಾಲು ಮಾರಾಟ ಮಾಡ್ತಾ ಇದ್ರ, ಇವತ್ತಿನಿಂದ ಕ್ಲೋಸ್ ಆಗುತ್ತೆ ಹೇಗೆ ಸರ್? ನಾಳೆ 2 ದಿವಸ ಹಾಲು ಬಂದು ಮಾರಾಟ ಬಂದು. ಹೌದು ಸರ್, ನಾವು 5 ಪೈಸಾ ಮ್ಯಾಚ್ ಬಾಕ್ಸ್ ಬರೋದ್ರಲ್ಲಿ ಲಾಭದಲ್ಲಿ 14 ಪೈಸಾ ಇವ್ರು ಟ್ಯಾಕ್ಸ್ ಕಟ್ಟು ಅಂದರೆ ನಾವೇನು ಹೊಟ್ಟೆಗೆ ನೀರು ಕುಡಿಯೋಣ, ತಣ್ಣೀರು ಪಟ್ಟಿ ಹಾಕೊಂಡು ಹೋಗೋಣ. ಈಗ ನಮ್ಮ ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ಇವತ್ತು ನಾಳೆ ಹಾಲು ನಿಷೇಧ, ಕಾಫಿ ಟೀ ಇಲ್ಲ, ನಾಡಿದ್ದು ಎಲ್ಲರೂ ಸೇರ್ತಾ ಇದ್ದೇವೆ. ಈ ಕಾಂಡಿಮೆಂಟ್ಸ್ ಅಲ್ಲಿ ಕಾಫಿ ಟೀ ಮತ್ತೆ ಹಾಲು ಸಿಗ್ತಾ ಇತ್ತು, ಈಗ ಇವತ್ತು ಮತ್ತೆ ನಾಳೆ ಸಿಗಲ್ಲ. ಇವತ್ತು ನಾಳೆ 3 ದಿವಸ ಸಿಗಲ್ಲ. ಶುಕ್ರವಾರ ಬಂದು ಇವತ್ತಿನಿಂದ ಇಲ್ಲ, ಟೀ ಹಾಲು ಕಾಫಿ ಏನು ಮಾಡ್ತಾ ಇಲ್ಲ. ಶುಕ್ರವಾರ ಕ್ಲೋಸ್ ಮಾಡಿ ಪ್ರತಿಭಟನೆಯಲ್ಲಿ ತಾವು ಭಾಗಿಯಾಗ್ತೀರಾ ಫ್ರೀಡಂ ಪಾರ್ಕ್ ಅಲ್ಲಿ? ಫ್ರೀಡಂ ಪಾರ್ಕ್ ಅಲ್ಲಿ ನಾವೇ ಮೊದಲು ಹೋಗಿ ನಿಂತ್ಕೋತೇವೆ. ಏನ್ ಸರ್, ಈ ರೀತಿಯಾಗಿ ಸಣ್ಣ ವ್ಯಾಪಾರಿಗಳಿಗೆ 30 ಲಕ್ಷ 40 ಲಕ್ಷ ತೆರಿಗೆ ಕಟ್ಟಿ ಅಂತ ಹೇಳಿ ನೋಟಿಸ್ ಕೊಡೋದ್ರಿಂದಾಗಿ ಭಾರಿ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಸಣ್ಣ ವ್ಯಾಪಾರಿಗಳು. ಇವಾಗ ಉಸಿರಾಡೋದೇ ಕಷ್ಟ ಆಗಿದೆ, ಇನ್ನು ಸಂಕಷ್ಟ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಬಿಡಿ. ಇದು ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿರುವಂಥ ಕಾಂಡಿಮೆಂಟ್ಸ್ ಒಬ್ಬರು ಇಂದಿನಿಂದ ಇವತ್ತು ಮತ್ತು ನಾಳೆ ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇದ್ದಾರೆ. ಜೊತೆಗೆ ಶುಕ್ರವಾರ ಕೂಡ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತದನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.